ಕಾಂಪಿಟೇಟಿವ್ ಜಗತ್ತಿನಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿಕೊಂಡು ನ್ಯೂಸ್ ಫಸ್ಟ್ 4 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಅನೇಕ ನಾವು ಚಾನೆಲ್ಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದೇ ಸಬ್ಜೆಕ್ಟನ್ನು ಇಟ್ಕೊಂಡು ಚರ್ವಣ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇದಕ್ಕಿಂತ ಎಲ್ಲ ಭಿನ್ನವಾಗಿ ಕೆಲಸ ಮಾಡ್ತಾ ಇರೋದು ನ್ಯೂಸ್ ಫಸ್ಟ್ ಅಂತ ಹೇಳ್ಕೊಳ್ಬೋದು. ಯಾಕಂತ ಹೇಳಿದರೆ ವಿಷಯಾಧಾರಿತವಾದ ಒಂದು ವಿಷಯಗಳನ್ನು ಎತ್ತುಕೊಂಡು ಜನರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಆ ಒಂದು ಚಾನೆಲ್ಗೆ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿ ಎಲ್ಲ ವರ್ಗದ ಜನರನ್ನು ಕೂಡ ತಲುಪುವ ಹಾಗೆ, ಅಂದರೆ ಯುವಕರಿರ್ಬೋದು ಅಥವಾ ಹಿರಿಯರು ಯಾರಾದರೂ ಇರ್ಬೋದು ಅಥವಾ ಒಂದು ತಜ್ಞರೇ ಇರ್ಬೋದು, ಅವರಿಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅತ್ಯಂತ ಸಂವೇದನಶೀಲತೆಯಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಬೋದು. ನ್ಯೂಸ್ ಫಸ್ಟ್ ಚಾನೆಲ್ ನಮ್ಮ ರಾಜ್ಯದ ಒಂದು ಅದ್ಭುತವಾದ ನ್ಯೂಸ್ ಚಾನೆಲ್. ನಾನು ಕಳೆದ 4 ವರ್ಷಗಳಿಂದ ಈ ನ್ಯೂಸ್ ಚಾನೆಲನ್ನು ನೋಡ್ತಾ ಇದ್ದೇನೆ. ಅತ್ಯಂತ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ, ಯಾವುದೇ ಒಂದು ವೈಭವೀಕರಣ ಮಾಡದೆ, ಒಂದು ಜನರಿಗೆ ಯಾವ ರೀತಿ ನ್ಯೂಸನ್ನು ಕೊಡಬೇಕು, ಯಾವುದೇ ಒಂದು ಮಸಾಲೆಗಳನ್ನು ಹಾಕದೆ, ಒಂದು ಉತ್ತಮ ರೀತಿಯಲ್ಲಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ನ್ಯೂಸ್ಗಳನ್ನು ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ, ಈ ಒಂದು 4 ವರ್ಷದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಈ ನ್ಯೂಸ್ ಚಾನೆಲ್ ಬಂದಿದೆ. 4-5 ವರ್ಷ ಇರ್ಬೋದು, 10 ವರ್ಷದಲ್ಲಿ ಇರ್ಬೋದು, ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆಯಲಿ ಎಂಬ ಒಂದು ಆಶೆಯನ್ನು ಇಟ್ಕೊಂಡು ನಿಮ್ಮ ಈ ಒಂದು ಕೆಲಸ ಕಾರ್ಯಗಳನ್ನು ಜನರಿಗೆ ಏನು ಈ ಒಂದು ನ್ಯೂಸ್ಗಳನ್ನು ಕೊಡುವಂಥದ್ದು ಇರ್ಬೋದು, ಇದೇ ರೀತಿ ನೀವು ಮುಂದುವರಿಸ್ತಾ ಹೋಗಿ. ನಾವು ಒಂದು ಕೌಟುಂಬಿಕವಾಗಿ ಕೂತ್ಕೊಂಡು ನೋಡುವ ರೀತಿಯಲ್ಲಿ ಈ ನ್ಯೂಸ್ಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ. ತಮಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು. ನ್ಯೂಸ್ ಫಸ್ಟ್ ಎನ್ನುವಂಥದ್ದು ಬಹಳ ಒಂದು ಸಣ್ಣ ಸಮಯದಲ್ಲಿ ಒಂದು ಉತ್ತುಂಗಕ್ಕೇರಿದಂತಹ ಚಾನಲ್ ಅಂತ ಹೇಳಿಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ನ್ಯೂಸ್ ಫಸ್ಟ್ ಹೆಸರೇ ಸೂಚಿಸುವಂತೆ ನಮ್ಮಲ್ಲೇ ಮೊದಲು ಅನ್ನುವುದಕ್ಕಿಂತ ನಮ್ಮಲ್ಲಿ ಮೊದಲು ಬಿತ್ತರಿಸುವಂತಹ ಒಂದು ಸುದ್ದಿ ನೈಜವಾಗಿರಬೇಕು, ನಿಖರವಾಗಿರಬೇಕು, ಸ್ಪಷ್ಟವಾಗಿರಬೇಕು ಮತ್ತು ವಾಸ್ತವಿಕತೆಯಿಂದ ಕೂಡಿರಬೇಕು ಅನ್ನುವಂತಹ ಮನಸ್ಸಿನಲ್ಲಿಟ್ಟುಕೊಂಡಂತಹ ಬರುವಂತಹ ಸುದ್ದಿ ನ್ಯೂಸ್ ಫಸ್ಟ್ ಇಷ್ಟು ಉತ್ತುಂಗಕ್ಕೇರಲಿಕ್ಕೆ ಕಾರಣ ಅಂತ ಹೇಳಿಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಈಗಿನ ಒಂದು ವಿದ್ಯಮಾನದಲ್ಲಿ, ವಾತಾವರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆ ನ್ಯೂಸಿಗೆ ಮಸಾಲೆ ಹಾಕಿದರೆ ಮಾತ್ರ ಅದು ನಡೀತದೆ ಅನ್ನುವಂತಹ ಒಂದು ಮಾತೇನಿದೆ, ಅದನ್ನು ಸುಳ್ಳಾಗಿಸಿಕೊಂಡದ್ದು ನ್ಯೂಸ್ ಫಸ್ಟ್. ಯಾಕೆಂದರೆ ಹೇಳಿದರೆ ಇದ್ದದನ್ನು ಇರುವಂತೆ ಹೇಳುವಂಥದ್ದು. ಮತ್ತು ಈಗ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ 3 ಅಂಗಗಳು ಸರಿಯಾಗಿ ಕೆಲಸ ಮಾಡದೇ ಇರುವ ಸಂದರ್ಭದಲ್ಲಿ ಮಾಧ್ಯಮ ಒಂದು 4ನೇ ಅಂಗವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆ ಒಂದು ಕೆಲಸವನ್ನು ನ್ಯೂಸ್ ಫಸ್ಟ್ ಬಹಳ ಅತ್ಯುತ್ತಮ ರೀತಿಯಲ್ಲಿ ಮಾಡಿದೆ ಅಂತ ಹೇಳಬೇಕು. ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲಿ ಈಗ ಸರ್ಕಾರಗಳು ಪ್ರಜೆಗಳನ್ನು ಹೇಗೆ ನಡೆಸಿಕೊಳ್ಬೇಕು, ಸರ್ಕಾರಗಳು ತಪ್ಪು ಮಾಡಿದಾಗ ನಿರ್ಭೀತತೆಯಿಂದ ಆ ಸರ್ಕಾರವನ್ನು ಎಚ್ಚರಿಸುವಂಥದ್ದು ಮಾತ್ರ ಅಲ್ಲ, ಸರ್ಕಾರಗಳು ಒಳ್ಳೆಯ ಕೆಲಸವನ್ನು ಮಾಡುವಾಗ ಅದನ್ನು ಪ್ರೋತ್ಸಾಹಿಸುವಂಥದ್ದು, ಪ್ರಜೆಗಳಿಗೆ ಏನಾದರೂ ತೊಂದರೆಯಾದಾಗ ಪ್ರಜೆಗಳ ಪ್ರತಿನಿಧಿಯಾಗಿ ಪ್ರತಿಭಟಿಸುವಂಥದ್ದು, ಇದೆಲ್ಲ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಕನ್ನಡ ಪ್ರೊನೌನ್ಸಿಯೇಷನ್ ಇವ್ರದ್ರಲ್ಲಿ ತುಂಬ ಸ್ಪಷ್ಟವಾಗಿರುತ್ತೆ. ಇದರಿಂದ ಸಾಮಾನ್ಯ ಜನಗಳಿಗೂ ಕೂಡ ನ್ಯೂಸ್ ತುಂಬ ಈಸಿಯಾಗಿ ರೀಚ್ ಆಗ್ತಾ ಇದೆ. ಮತ್ತು ಆ್ಯಂಕರ್ಸ್ ಬಂದು ಎಲ್ಲರೂ ಕೂಡ ನಾಲೆಜಬಲ್ ಆ್ಯಂಕರ್ಸ್ ಆಗಿದ್ದಾರೆ ನ್ಯೂಸ್ ಫಸ್ಟ್ ಚಾನಲಲ್ಲಿ. ಇನ್ನೊಂದು ಏನಂತಂತಂದರೆ ನಮಗೆ ಸ್ಟೇಟ್ ನ್ಯೂಸ್ ಆಗಿರ್ಬೋದು, ಪೊಲಿಟಿಕಲ್ ನ್ಯೂಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಕವರೇಜಸ್ ಎಲ್ಲ ಅಪ್ ಟು ಡೇಟ್ ಹೋಗ್ತಾ ಇರುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ಇನೋವೇಟಿವ್ ಪ್ರೋಗ್ರಾಮ್ಸ್ ಅಥವಾ ಇನೋವೇಟಿವ್ ಟೆಕ್ನಾಲಜೀಸ್ನ ಬಳಸೋದ್ರಲ್ಲಿ ನ್ಯೂಸ್ ಫಸ್ಟ್ ಒಂದು ದೊಡ್ಡ ಹೆಜ್ಜೆನೇ ಇಟ್ಟಿತ್ತು. ಯಾವುದ್ರ ಮುಖಾಂತರ ಅಂತಂತಂದರೆ AI ಮಾಯಾ ಅನ್ನೋ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡೋ ಮುಖಾಂತರ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಇದು ಇನ್ನೂ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಕೆಲವು ಕ್ವಿಜ್ ಕಾಂಪಿಟೇಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತು. ಸೊ ಸಾಮಾನ್ಯ ಜನರು ಎಲ್ಲರೂ ಇನಿಷಿಯೇಟಿವ್ ತೊಗೊಂಡು ಈ ಪ್ರೋಗ್ರಾಮಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಸೊ ಅದರಲ್ಲೂ ಕೂಡ ನಾನೊಬ್ಳು ಪಾರ್ಟಿಸಿಪೇಟ್ ಆಗಿ ಭಾಗವಹಿಸಿ ನನಗೂ ಕೂಡ ಒಂದು ಬೆಳ್ಳಿ ನಾಣ್ಯನ ಅವರು ಗಿಫ್ಟಾಗಿ ಕಳಿಸ್ಕೊಟ್ಟಿದ್ದಾರೆ.